ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೊಂದು 4 ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲಿ ನಿಮಗೆ ಮ್ಯಾಥ್ಸ್ ಇದಿದೆ ಮತ್ತು ಫಿಸಿಕ್ಸ್ ಇದು ಕೂಡ ಇದೆ. ಓಕೆ, ಸೊ ಮತ್ತೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನೀವು ಫಿಸಿಕ್ಸಲ್ಲಾಗಲಿ ಕೆಮಿಸ್ಟ್ರಿಯಲ್ಲಾಗಲಿ ಜಸ್ಟ್ ಒಂದು ಬೇಸಿಕ್ ಐಡಿಯಾ ಕೂಡ ಇದ್ದರೆ, ಕಾನ್ಸೆಪ್ಟ್ ಇದು ಒಂದು ಬೇಸಿಕ್ ಐಡಿಯಾ ಗೊತ್ತಿದ್ದರೆ ನಿಮಗೆ ಆ ಪ್ರಾಬ್ಲಮನ್ನು ಅಥವಾ ಇದನ್ನು ಕ್ವಶನ್ನು ಸಾಲ್ವ್ ಮಾಡ್ಲಿಕ್ಕೆ ಬರದೇ ಇದ್ದರೂ ಕೂಡ ಬೇಸಿಕ್ ಐಡಿಯಾ ಇದ್ದರೂ ಕೂಡ ನೀವು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳಿಕೊಡ್ತೇನೆ, ಸರಿನಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಮ್ಮದು ಏಕಲವ್ಯ 3.0 ಅಂತಿದೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಟಿಲ್ ಅಡ್ಮಿಷನ್, ನಿಮಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಓಕೆ, ಸೊ ನೀವು ಆನ್ಲೈನಲ್ಲೇ ಜಾಯ್ನ್ ಆಗೋದಾದರೆ 1999 ರೂಪೀಸ್ ಇರುತ್ತೆ ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ. ಇಲ್ಲ ಸರ್, ನನಗೆ ಆಫ್ಲೈನ್ ನಿಮ್ಮ ಆಫೀಸಿಗೆ ಬಂದು ನಾನು ಆಪ್ಷನ್ ಎಂಟ್ರಿ ನೀವೇ ಮಾಡಿ ಕೊಡಿ ಅಂತಾದರೆ ಸ್ಟೂಡೆಂಟ್ ಬರಲೇಬೇಕಾಗುತ್ತೆ. ಅದು 3999 ರೂಪೀಸ್ ಇರುತ್ತೆ ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ. ಅದಾದ ನಂತರ ಇದು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇವಾಗ ಇನ್ ಕೇಸ್ ಜಾಯ್ನ್ ಆದರೆ, ನೀವು KCETಗಿಂತ ಮುಂಚೆ ಜಾಯ್ನ್ ಆದರೆ, ಈಗ ಲಾಸ್ಟ್ 7 ಡೇಸಲ್ಲಿ ನಿಮಗೆ ಹೇಗೆ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಗೈಡ್ ಮಾಡ್ತೇನೆ. ಯಾರು ನಮ್ಮ ಜೊತೆ ಜಾಯ್ನ್ ಆಗ್ತೀರಾ ಅವರಿಗೆ ನಾನು ಎಷ್ಟು ಫ್ರೀಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಿಕ್ಕಾಗುತ್ತೆ ಅಪ್ಲೋಡ್ ಮಾಡ್ತೇನೆ. ಬಟ್ ಇವಾಗ ಇನ್ ಕೇಸ್ ನೀವು ಕೌನ್ಸಿಲಿಂಗ್ಗೆ ಜಾಯ್ನ್ ಆದರೆ CETಗಿಂತ ಮುಂಚೆ, ಸೊ ನಿಮ್ಮ CET ರಿಲೇಟೆಡ್ ಒಂದಿಷ್ಟು ವೀಡಿಯೋಸ್ಗಳನ್ನು ನಿಮಗೆ ಸಪ್ರೇಟಾಗಿ ನಾನು ಇದು ಮಾಡ್ತೇನೆ. ಓಕೆ, ಯಾವ ರೀತಿ ಅಂತ ಕೇಳಿದರೆ, ನಿಮ್ಗೆ ಇವಾಗ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ವರ್ಕಿಂದ ಈಗ ಫಾರ್ ಎಕ್ಸಾಂಪಲ್ ನೀವೊಂದು 30 ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾ ಇದ್ದೀರಿ. ಇವಾಗ ಫಿಸಿಕ್ಸಲ್ಲಿ 30, ನಾನು ವರ್ಸ್ಟ್ ಕೇಸ್ ಹೇಳ್ತಾ ಇರೋದು, ಕೆಮಿಸ್ಟ್ರಿಯಲ್ಲಿ 30, ಮ್ಯಾಥಮೆಟಿಕ್ಸಲ್ಲಿ ಒಂದು 30ನ ಸ್ಕೋರ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ 90 ಆಯಿತು, ಆಲ್ರೆಡಿ ನೀವು ಸೇಫರ್ ಸೈಡಲ್ಲಿ ಇದ್ದೀರಾ, ಆಯಿತಾ? ಸೊ ನಾನು ನಿಮ್ಗೆ ಹೇಳ್ತಾ ಇರೋದು, ಯಾರ್ಯಾರು ಇವಾಗ 40+ ತೆಗಿತಿದ್ದೀರಾ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಈಗ ನಿಮ್ಮ ಹಾರ್ಡ್ ವರ್ಕಿಂದ ಒಂದು 30 ಉಳಿದಿರೋ 30 ಕ್ವಶನ್ಸನ್ನು ನೀವು ರ್ಯಾಂಡಮ್ ಆಗಿ ಗೆಸ್ ಮಾಡೋ ಬದಲು ನಾವು ಹೇಳೋ ಶಾರ್ಟ್ಕಟ್ ಟ್ರಿಕ್ಸ್. ಈಗ ನಾನು ನಿಮಗೆ ಆಪ್ಷನ್ ಎಲಿಮಿನೇಷನ್ ಹೇಳಿಕೊಡ್ತಾ ಇದ್ದೇನೆ, ಆ್ಯಂಡ್ ಆಪ್ಷನ್ ಎಲಿಮಿನೇಷನ್ನು ಮತ್ತು ಗ್ರಾಫಿಕಲ್ ಮೆಥಡ್ ಹೇಳಿಕೊಡ್ತಾ ಇದ್ದೇನೆ. ಗ್ರಾಫಿಕಲ್ ಮೆಥಡು ಅದಾದಮೇಲೆ ಆಪ್ಷನ್ ಎಲಿಮಿನೇಷನ್ ಆಯಿತು, ಗ್ರಾಫಿಕಲ್ ಮೆಥಡ್ ಆಯಿತು, ದೆನ್ ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡು ಇದೆಲ್ಲದನ್ನು ನಾನು ಹೇಳಿಕೊಡ್ತಾ ಇದ್ದೇನೆ, ಸರಿನಾ? ಸೊ ಇದೆಲ್ಲದನ್ನು ಯೂಸ್ ಮಾಡಿ ಈ 30 ಕ್ವಶನ್ಸಲ್ಲಿ, ಉಳಿದಿರೋ 30 ಕ್ವಶನ್ಸಲ್ಲಿ ನೀವು ರ್ಯಾಂಡಮ್ ಆಗಿ ಗೆಸ್ ಮಾಡೋ ಬದಲು ಇದರಿಂದ ಒಂದು 5 ಮಾರ್ಕ್ಸ್ ಇನ್ಕ್ರೀಸ್ ಮಾಡಿದ್ರು. ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, 5 ಮಾರ್ಕ್ಸ್ ಇನ್ಕ್ರೀಸ್ ಮಾಡಿದ್ರು, 5 ಕ್ವಶನ್ಸನ್ನು ಅಟೆಂಡ್ ಮಾಡಿದರೆ ಇದೆಲ್ಲದಕ್ಕೂ +5. ಫಿಸಿಕ್ಸಲ್ಲೂ ಮಾಡ್ಬೋದು, ಕೆಮಿಸ್ಟ್ರಿಯಲ್ಲೂ ಮಾಡ್ಬೋದು, ಮ್ಯಾಥ್ಸಲ್ಲೂ ಮಾಡ್ಬೋದು. ಇಲ್ಲಿ ಅಸಂಪ್ಷನ್ ಮೆಥಡು ಯೂಸ್ ಮಾಡ್ಬೋದು ನೀವು, ಅದನ್ನು ಕೂಡ ಹೇಳಿಕೊಡ್ತೇನೆ ನಾನು. ಅದರದ್ದು ಸಪ್ರೇಟ್ ವೀಡಿಯೋ ನಾನು ಕಳಿಸ್ತೇನೆ. ಅದಾದಮೇಲೆ ಉಳಿದಿರೋ 25 ಕ್ವಶನ್ಸಲ್ಲಿ ಇದು ಲಾಸ್ಟ್ ಎಟ್ ದ ಎಂಡ್, ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಈ ಕಾನ್ಸೆಪ್ಟ್ ಬಗ್ಗೆ ಏನೂ ಗೊತ್ತಿಲ್ಲ, ಇದರಲ್ಲಿ ರ್ಯಾಂಡಮ್ ಆಗಿ ನೀವು ಏನು ಗೆಸ್ ಮಾಡೋ ಬದಲು ಒಂದಿಷ್ಟು ನಾನು ಲಾಜಿಕಲ್ ಆಗಿ, ಅಂದರೆ ಕ್ವಶನ್ ಪೇಪರ್ ಸೆಟ್ಟರ್ ಹೇಗಿರ್ತಾರೆ ಅನ್ನೋದನ್ನು ಇದರಿಂದ ಒಂದು 5 ಮಾರ್ಕ್ಸನ್ನು ನೀವು ಮಾಡ್ಬೋದು ವರ್ಸ್ಟ್ ಕೇಸ್, ಆಯಿತಾ? ಸೊ ಅದನ್ನು ಹೇಳಿಕೊಡ್ತಾ ಇರ್ತೇನೆ, ಸರಿನಾ? ಸೊ ಓವರ್ ಆಲ್ ಆಗಿ ನೀವು ಒಂದು 30 ಕ್ವಶನ್ಸ್ ನಿಮ್ಮ ಹಾರ್ಡ್ ವರ್ಕಿಂದ ಫಸ್ಟ್ ಮಾಡಲೇಬೇಕು. ಸೊ ಮತ್ತೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸು, ನಿಮಗೆ 60 ಕ್ವಶನ್ಸಿಗೆ ಇರೋವಂಥ ಟೈಮ್ 70 ಮಿನಿಟ್ಸ್, ನಾಟ್ 60 ಮಿನಿಟ್ಸ್. ಈ 70 ಮಿನಿಟ್ಸಲ್ಲಿ ನೀವು ಒಂದು 25 to 30 ಕ್ವಶನ್ಸನ್ನು ಮಾಡಿದರೆ, ನಿಮ್ಮ ಹಾರ್ಡ್ ವರ್ಕಿಂದ, ನಿಮ್ಮ ನಾಲೆಜಿಂದ 30 ಕ್ವಶನ್ಸ್ ಮಾಡಿದರೆ ನೀವು ಆಲ್ರೆಡಿ ಒಂದು ಲೆವೆಲಿಗೆ ಸೇಫರ್ ಸೈಡ್. ಇನ್ನು ಉಳಿದಿರೋ 30 ಕ್ವಶನ್ಸನ್ನು ರ್ಯಾಂಡಮ್ ಆಗಿ ಹಾಕೋ ಬದಲು ನಾವು ಹೇಳಿಕೊಡೋ ಆಪ್ಷನ್ ಎಲಿಮಿನೇಷನ್ನು, ಗ್ರಾಫಿಕಲ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಅಸಂಪ್ಷನ್ ಮೆಥಡ್, ಅದಾದಮೇಲೆ ಇಲ್ಲಿ ಒಂದಿಷ್ಟು ನಾನು ಲಾಸ್ಟಿಗೆ ಏನೂ ಗೊತ್ತಿಲ್ಲದಿರೋ ಕ್ವಶನ್ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿಕೊಡ್ತೇನೆ, ಸರಿನಾ? ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ, 100% ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈಗ ಈ ವಿಡಿಯೋಗೆ ಬಂದರೆ, ಈಗ ನೋಡಿ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಇಫ್ A² + B² + C² = R², ದೆನ್ ದ ವ್ಯಾಲ್ಯೂ ಆಫ್. ಕ್ವಶನ್ ನೋಡಿ, ಈ ಥರ ಕ್ವಶನ್ ಬಂದಾಗ ನಾನು ಇದು ಒಂದಿಷ್ಟು ಪ್ರೀವಿಯಸ್ ಇಯರಲ್ಲಿ ಬಂದಿರೋ ಕ್ವಶನ್ಸ್ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಿರೋ ಕ್ವಶನ್ಸನ್ನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತೇನೆ. ಯಾಕಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ಲಾಸ್ಟ್ ಒಂದು 15 ಮಿನಿಟ್ಸ್ ನಿಮ್ಗೆ ಉಳಿದಿದೆ, ನೀವು ಕೆಲವೊಂದಿಷ್ಟು ಕ್ವಶನ್ಸನ್ನು ಬಿಟ್ಟಿದ್ದೀರಾ, ಅದರಲ್ಲಿ ನಾನು ಇದನ್ನು ಅಪ್ಲೈ ಮಾಡಲಿಕ್ಕೆ ಆಗುತ್ತಾ ಇಲ್ವೋ ಅಂತ ನೋಡ್ಬೋದು, ಸರಿನಾ? ಸೊ ಈಗ ಎಸಂಪ್ಷನ್ ಮಾಡೋಣ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ದಟ್ A = B = C = 1. ಇದು ಎಸಂಪ್ಷನ್ ಮೆಥಡ್. ಇವಾಗ ನಾನು ಇದನ್ನು ಅಪ್ಲೈ ಮಾಡಿದರೆ, ಇದಕ್ಕೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ? 1² + 1² + 1² ಎಷ್ಟಾಗುತ್ತೆ? 3 ಅಲ್ವಾ? ನಾನಿಲ್ಲಿ ಅಪ್ಲೈ ಮಾಡ್ತೇನೆ ನೋಡಿ, 1 + 1 + 1 = R², 3 = R². ನನಗೆ ಬೇಕಾಗಿರೋದು R, √3 = R. ಕರೆಕ್ಟಾ? ಸರಿ ಇದೆಯಲ್ಲ? ಇವಾಗ ಇಲ್ಲಿ ನಂಗೆ R ಬಂತ, ಇದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. tan ಇನ್ವರ್ಸ್ ಆಫ್ ಇದು 1 ಅಂತ ತಗೊಂಡಿದ್ದೆ ನಾನು, A = B = C = 1. ಇದೆಲ್ಲದು 1 ಆಗುತ್ತೆ, ABC ಇದ್ದಲ್ಲಿ 1 ಆಗುತ್ತೆ, 1 × 1 1. ಸೊ 1 / √3 ಆಗುತ್ತೆ. ಯಾಕಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. 1 × 1 1 / 1 × √3 ಸರಿನಾ? ಪ್ಲಸ್ ಎಲ್ಲದೂ ಅದೇ ಬರುತ್ತೆ ಆನ್ಸರ್. tan ಇನ್ವರ್ಸ್ ಆಫ್ 1/√3 ಪ್ಲಸ್ tan ಇನ್ವರ್ಸ್ ಆಫ್ 1/√3. ಇದು ಯಾಕೆ ಬರ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ √3 ಬಂದಿದೆ, ABCನ 1 ಅಂತ ನಾವು ಎಸ್ಯೂಮ್ ಮಾಡಿದ್ದೇವೆ. ಇವಾಗ ನೋಡಿ ಎಷ್ಟು tan ಇನ್ವರ್ಸ್ ಆಫ್ 1/√3 ಇದೆ? 3.
3 tan ಇನ್ವರ್ಸ್ ಆಫ್ 1/√3. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 3 ಇಂಟು tan ಇನ್ವರ್ಸ್ ಆಫ್ 1/√3 tan ಇನ್ವರ್ಸ್ ಆಫ್ 1/√3 ಎಷ್ಟು ಡಿಗ್ರಿ ಆಗುತ್ತೆ? ಟ್ಯಾನ್ ಎಷ್ಟು ಡಿಗ್ರಿಗೆ 1/√3 ಆಗುತ್ತೆ? ಸೊ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಮ್ಗೆ ಆವಾಗ 30 ಡಿಗ್ರಿ ಬರುತ್ತೆ. ಇದು ನಿಮ್ಗೆ ಗೊತ್ತಿದೆ. ಸೊ ಎಷ್ಟಾಯಿತು? 90 ಡಿಗ್ರಿ. 3 ಇಂಟು 30 ಎಷ್ಟು? 90 ಡಿಗ್ರಿ ಅಂದರೆ ಎಷ್ಟು? π/2. ಸೊ ದಿಸ್ ಇಸ್ ಯುವರ್ ಆನ್ಸರ್. ದಟ್ಸ್ ಇಟ್. ನಿಮ್ಗೆ ಗೊತ್ತಾಗಿಲ್ವಾ? ಯೂಶುವಲ್ ಮೆಥಡ್ ಗೊತ್ತಾಗಿಲ್ವಾ? ಅಸಂಪ್ಷನ್ ಮೆಥಡ್ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಇಫ್ tan A = 1/√x tan B = ಸಮಥಿಂಗ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ರೆಗ್ಯುಲರ್ ಮೆಥಡ್ ಗೊತ್ತಿದೆಯಾ? ದಯವಿಟ್ಟು ಯೂಸ್ ಮಾಡಿ. ಇಲ್ಲದೇ ಇದ್ದರೆ ಅಗೇನ್ ಎಸಂಪ್ಷನ್, ಲೆಟ್ ಅಸ್ ಅಸ್ಯೂಮ್ ದಟ್ x = 1 ಅಂತ ಅಸ್ಯೂಮ್ ಮಾಡೋಣ. ಇದು ಎಸಂಪ್ಷನ್ ಮೆಥಡ್, ನಾವು ಅಸ್ಯೂಮ್ ಮಾಡ್ತಾ ಇರೋದು. ಓಕೆ, ಸೊ ಅವಾಗ ಏನಾಗುತ್ತೆ ಹೇಳಿ? tan A ಎಷ್ಟಾಗುತ್ತೆ ಹೇಳಿ? tan A = 1/1 ಸ್ಕ್ವೇರ್ + 1 + 1 ಇಲ್ಲಿ 3 ಆಗುತ್ತೆ. ಇಲ್ಲಿ ಸರಿನಾ? 1 ಸ್ಕ್ವೇರ್ 1 + 1 + 1 3 ಇಂಟು 1 3. ಸೊ 1/√3. tan B ಏನಾಗುತ್ತೆ ನೋಡೋಣ? 1√1 ಅಂದರೆ 1/1 ಸ್ಕ್ವೇರ್ 1 + 1 + 1 /√3 ಸೇಮ್ ಆಯಿತು. tan C ನೋಡೋಣ. ಸೊ tan C x⁻⁻1 ಅಂದರೆ 1⁻⁻1 ಅಂದರೆ 1/1 ಅಲ್ವಾ? ಇದೇನಾಗುತ್ತೆ? 1⁻⁻1 ಆಗುತ್ತೆ. ಇದ್ರ ಮೀನಿಂಗ್ ಏನು ಹೇಳಿ? 1/1 ಅಲ್ವಾ? ಸೊ ಎಲ್ಲದೂ ಅದೇ ಆಗುತ್ತಲ್ಲ. ಇದೇನಾಗುತ್ತೆ? 1⁻⁻2 ಸರಿಯಾ? 1⁻⁻2 ಇದು ಏನಾಗುತ್ತೆ? ನಿಮ್ಗೆ ಏನೇ ಮಾಡಿ ಆನ್ಸರ್ ಏನಾಗುತ್ತೆ? 1⁻⁻2 ಅಂತ ಹೇಳಿದ್ರೆ ಸೊ ಅಗೇನ್ ನಿಮ್ಮ ಡಿವೈಡೆಡ್ ಬೈ ಆಗುತ್ತೆ. 2⁻2 ಬಂದರೂ ಆನ್ಸರ್ 1 ಬರುತ್ತೆ. ಸೊ ಇದೇನಾಗುತ್ತೆ? √3 ಆಗುತ್ತೆ. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸರಿನಾ? ಓಕೆ, ಇದಾದಮೇಲೆ tan A ಆಯಿತು, tan B ಆಯಿತು, tan C ಆಯಿತು. ಈಗ tan A 1/√3 ಯಾವುದಕ್ಕಾಗುತ್ತೆ ಹೇಳಿ? ಎಷ್ಟು ಡಿಗ್ರಿ ಆಗುತ್ತೆ? A ಅಂದರೆ ಇದು ಎಷ್ಟಾಗುತ್ತೆ? 30 ಡಿಗ್ರಿ. tan 30 ಡಿಗ್ರಿ ಅಲ್ವಾ? tan B ಅಂದರೆ ಇದು 30 ಡಿಗ್ರಿ. ಯಾಕೆ ಹೇಳಿ? 1/√3. ಇದು ಎಷ್ಟಾಗುತ್ತೆ? C ಅಂದರೆ 60 ಡಿಗ್ರಿ. √3 ಎಷ್ಟು? tan 60 ಡಿಗ್ರಿ ಅಂದರೆ √3 ಅಲ್ವಾ? ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. A 30 + 30 = C ಎಷ್ಟು? 60 ಡಿಗ್ರಿ. ಆಪ್ಷನ್ ಏನೇ ಸ್ಯಾಟಿಸ್ಫೈ ಆಗ್ತಾ ಇದೆ? ಇದಾಗೋದಿಲ್ಲ. 30 + 30 60. 2 ಇಂಟು 60 ಅಂದರೆ 120 ಡಿಗ್ರಿ ಆಯಿತು. 30 + 30 60. 3 ಇಂಟು ಇದು ಜಾಸ್ತಿ ಆಯಿತು. ಸೊ ಇದು 100% ಅಲ್ಲ, ಇವು ಯಾವುದೂ ಅಲ್ಲ. ಆನ್ಸರ್ ಇಸ್ ಆಪ್ಷನ್ ಇ. ದಟ್ಸ್ ಇಟ್. ದಿಸ್ ಇಸ್ ಯುವರ್ ಅಸಂಪ್ಷನ್ ಮೆಥಡ್. ಓಕೆ, ಈಗ ಥರ್ಡ್ ಕ್ವಶನ್ ಫಿಸಿಕ್ಸಿಂದ. ಅ ಸ್ಟೋನ್ ಈಸ್ ಪ್ರಾಜೆಕ್ಟೆಡ್ ವಿತ್ ಕೈನೆಟಿಕ್ ಎನರ್ಜಿ E ಮೇಕಿಂಗ್ ಆನ್ ಆಂಗಲ್ ಥೀಟಾ ವಿತ್ ದ ಹೊರಿಸಾಂಟಲ್ ವೆನ್ ಇಟ್ ರೀಚಸ್ ದ ಹೈಯೆಸ್ಟ್ ಪಾಯಿಂಟ್ ಇಟ್ಸ್ ಕೈನೆಟಿಕ್ ಎನರ್ಜಿ. ಇದರಲ್ಲೂ ಕೂಡ ನಿಮ್ಗೆ ರೆಗ್ಯುಲರ್ ಮೆಥಡ್ ಗೊತ್ತಿದ್ರೆ ಮಾಡಿ. ಇದು ಈಸಿ ಕ್ವಶನ್. ರೆಗ್ಯುಲರ್ ಮೆಥಡ್ ಗೊತ್ತಿದ್ರೆ ಮಾಡಿ. ಇಲ್ಲದೇ ಇದ್ದರೆ ಸ್ಟೋನನ್ನು ಫಾರ್ ಎಕ್ಸಾಂಪಲ್ ನಾನು ಥೀಟಾ = 90 ಡಿಗ್ರಿ ಅಂತ ತಗೊಳ್ತೇನೆ. ನಾನು ಸ್ಟೋನನ್ನು 90 ಡಿಗ್ರಿ ಆ್ಯಂಗಲಲ್ಲಿ ಥ್ರೋ ಮಾಡಿದೆ ಅಂತ ಅಂದ್ಕೊಳ್ಳಿ. ಅದು ಆವಾಗ ಸೊ ವೆನ್ ಇಟ್ ರೀಚಸ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್, ಈಗ ಇದು ಮಾಡ್ತೇನೆ. ಇದರ ಹೈಯೆಸ್ಟ್ ಪಾಯಿಂಟ್ ರೀಚ್ ಆದಾಗ ಅದರದ್ದು ಇದೇನಾಗುತ್ತೆ ಹೇಳಿ? ಕೈನೆಟಿಕ್ ಎನರ್ಜಿ 0 ಆಗುತ್ತಲ್ಲ, ಗೊತ್ತಿದೆಯಲ್ಲ. ಯಾಕಂದರೆ ಫೈನಲ್ ಟಾಪ್ ಎಟ್ ದ ಟಾಪಿಗೆ ಹೋಗಿ ಅಲ್ಲಿ ರೆಸ್ಟ್ ಆಗಿ ವಾಪಸ್ ಬರುತ್ತೆ ಅಲ್ವಾ? ಎಟ್ ದ ಟಾಪ್. ಓಕೆ, ವೆನ್ ಇಟ್ ರೀಚಸ್ ದ ಹೈಯೆಸ್ಟ್ ಪಾಯಿಂಟ್ ಅದೇನಾಗುತ್ತೆ? ಥೀಟಾ = ಏನಾಗುತ್ತೆ? 0 ಆಗುತ್ತೆ. ಸರಿನಾ? ಸೊ ಇವಾಗ ನಾಟ್ ಥೀಟಾ = 0. ಸೊ ಅದ್ರದ್ದು ಇದೇನಾಗುತ್ತೆ? ಫೈನಲಲ್ಲಿ ಅದರದ್ದು ಸ್ಪೀಡ್ 0 ಆಗುತ್ತೆ. ಸರಿನಾ? ಹೈಯೆಸ್ಟ್ ಪಾಯಿಂಟಲ್ಲಿ 0 ಆಗುತ್ತೆ. ಥೀಟಾ 90 ಡಿಗ್ರಿ ನಾವು ಆಲ್ರೆಡಿ ಅಸಂಪ್ಷನ್ ಮಾಡಿದ್ದೇವೆ. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಥೀಟಾ 90 ಡಿಗ್ರಿ ಹಾಕಿದಾಗ ಯಾವುದು 0 ಬರುತ್ತೆ? ಥೀಟಾ 90 ಡಿಗ್ರಿ ಹಾಕಿದಾಗ ಕಾಸಿಗೆ ಮಾತ್ರ ಅಲ್ವಾ? ಯಾಕೆ ಹೇಳಿ? ಈಗ ಸೈನ್ 90 ಡಿಗ್ರಿ ಎಷ್ಟಾಗುತ್ತೆ? ಸೈನ್ 90 ಡಿಗ್ರಿ ವ್ಯಾಲ್ಯೂ 1 ಆಗುತ್ತೆ. ಕಾಸ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ? 0 ಆಗುತ್ತೆ. ನಮ್ಗೆ ಗೊತ್ತಾಗಿದೆ ಎಟ್ ದ ಹೈಯೆಸ್ಟ್ ಪಾಯಿಂಟ್ 0 ಆಗೋದು, ಹೈಯೆಸ್ಟ್ ಪಾಯಿಂಟ್ 0 ಆಗುತ್ತಂತ ಆಲ್ರೆಡಿ ಗೊತ್ತಾಗಿದೆ. ಯಾವ 90 ಡಿಗ್ರಿ 0 ಆಗ್ತಾ ಇದೆ? ಕಾಸಿಗೆ. ಸೊ ಇಲ್ಲಿ ನಿಮಗೆ ಸೈನ್ ಇದು 2 ಆಪ್ಷನ್ ಹೋಯಿತು. ಯಾಕಂದರೆ ಇಲ್ಲಿ ನಮ್ಗೆ 0 ಆಗಬೇಕು, ಇಲ್ಲೂ 0 ಆಗಬೇಕು. ಸೊ ಇವೆರಡರಲ್ಲಿ ಒಂದು ಆಪ್ಷನ್. ಓಕೆ, ಇದರ ಆಪ್ಷನ್ C ಅಥವಾ D. ಮತ್ತು ಇದು 50-50% ಬಂತು. ಮುಂದೆ ನಿಮ್ಮದು ಇದನ್ನು ಯೂಸ್ ಮಾಡಬೇಕು. ಲಾಸ್ಟ್ ದ ಲೈನ್ಸ್ x + 2y - 5, 2x - 3y + 4 = 0, 6x + 4y - 13 = 0 are concurrent, form a right angle triangle, form an isosceles triangle, form an equilateral triangle. ನಿಮಗೆ ಯೂಶುವಲ್ ಮೆಥಡ್ ಗೊತ್ತಿದ್ರೆ ದಯವಿಟ್ಟು ಯೂಶುವಲ್ ಮೆಥಡ್ ಮಾಡಿ. ಗೊತ್ತಿಲ್ವಾ? ಇವಾಗ ನೋಡಿ, ಲೈನ್ಸ್ ಕೊಟ್ಟಿದ್ದಾರೆ, 3 ಲೈನನ್ನು ಕೊಟ್ಟಿದ್ದಾರೆ. ಈ 3 ಲೈನ್ ಕೊಟ್ಟಾಗ ಆಪ್ಷನ್ನ ನೋಡ್ತಾ ಬನ್ನಿ. ಇಲ್ಲಿ ರೈಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ, ಐಸೋಸೆಲಸ್ ಅಂತ ಕೊಟ್ಟಿದ್ದಾರೆ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಏನು ಮಾಡೋಣ? ಲೈನ್ ಇದು ಸ್ಲೋಪನ್ನು ಫೈಂಡ್ ಔಟ್ ಮಾಡೋಣ. ಸ್ಲೋಪನ್ನು ಹೇಗೆ ಫೈಂಡ್ ಔಟ್ ಮಾಡ್ತೇವೆ? -a/b ಅಲ್ವಾ? ಈಗ ಫಸ್ಟ್ ಈ ಲೈನಿಗೆ ನಾನು ಹಾಕಿದರೆ ಸ್ಲೋಪನ್ನು ಫೈಂಡ್ ಔಟ್ ಮಾಡಿದರೆ ಎ ಅಂದರೆ ಇದು ax + by + c = 0. ಎ ಪ್ಲೇಸಲ್ಲಿ ಏನೂ ಇಲ್ಲ, 1. ಫಾರ್ಮುಲಾದಲ್ಲಿ ಮೈನಸ್ ಇದೆ, -1. ಬಿ ಪ್ಲೇಸಲ್ಲಿ 2. ಸರಿನಾ? ಇದು ಈ ಲೈನಿಗೆ ನಾನು m1 ಅಂತ ತಗೊಂಡಿದ್ದೇನೆ. m2 -a/b ಅಂದರೆ -2/-3. -3 ಯಾಕೆ ಹೇಳಿ? ಇದರಲ್ಲೇ -3 ಇದೆ. ಸರಿನಾ? m3 ಮಾಡೋಣ. ಇದು ಕೂಡ ಏನಾಗುತ್ತೆ? -a/b -6/4 ಅಲ್ವಾ? ಅಂದರೆ ಇದು -3/2 ಆಗುತ್ತೆ.
ಇದು -2/-3 ಇದೇನಾಗುತ್ತೆ 2/3 ಆಗುತ್ತೆ. ಸರಿನಾ? ಓಕೆ. ಈಗ ನೋಡೋಣ, ನಿಮ್ಗೊಂದು ಸಿಂಪಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದರೆ ಇದು 2/3 ಇದೆ, ಇದು -3/2 ಇದೆ. ಸ್ಲೋಪನ್ನು ನೋಡಿದಾಗ ನಾನು ಇವೆರಡನ್ನು ಸ್ಲೋಪನ್ನು ಇದು ಮಾಡಿದರೆ ಆನ್ಸರ್ ಏನು ಬರುತ್ತೆ ನೋಡಿ, 2/3 ಇಂಟು -3/2. 2 ಕ್ಯಾನ್ಸಲ್ ಆಯಿತು, 3 ಕ್ಯಾನ್ಸಲ್ ಆಯಿತು, ಆನ್ಸರ್ ಏನು ಉಳಿತು -1. ಈಗ ನೀವು ಸ್ಲೋಪನ್ನು ಇಂಟು ಮಾಡಿದಾಗ ಆನ್ಸರ್ -1 ಬಂದರೆ ಇಟ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅದು ನಿಮ್ಗೆ ಗೊತ್ತಿದೆಯಲ್ಲ, ಸೊ ಇಟ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ದಟ್ಸ್ ಇಟ್. ಇನ್ ಕೇಸ್ ಇದಾಗಲಿಲ್ವಾ, ಇವು ಮೂರನ್ನು ಮಾಡಿದ್ರಿ ಸರ್, M2 M3ನೇ ಯಾಕೆ ತೊಗೊಂಡ್ರಿ ನೀವು? ಬಿಕಾಸ್ ಇವೆರಡು ಮಾತ್ರ, ಇದನ್ನು ನಾನು ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ -1 ಬರೋದಿಲ್ಲ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಮಾತ್ರ -1 ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇವೆರಡನ್ನು ತೊಗೊಂಡು -1. ಇದು ಬರಲಿಲ್ವಾ, ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಪ್ಷನ್ ಹೋಯಿತು, ಅಲ್ಲಿ ಇವು ಮೂರಲ್ಲಿ ಯಾವುದೋ ಒಂದು ಆಪ್ಷನ್ ಆಗಿರುತ್ತೆ. ಸೊ ಮತ್ತೆ ಲಾಜಿಕಲ್ ಥಿಂಕಿಂಗ್ ಮಾಡ್ಬೋದು. ಓಕೆ, ಸೊ ಇದು ನಿಮ್ಮ ಆನ್ಸರ್. ದಟ್ಸ್ ಇಟ್. ಓಕೆ, ಸೊ ಇದಿಷ್ಟು ಶಾರ್ಟ್ಕಟ್ ಟ್ರಿಕ್ಸ್ ಆಗಿದೆ. ಇದೇ ರೀತಿ ಶಾರ್ಟ್ಕಟ್ ಟ್ರಿಕ್ಸನ್ನು ನಾನು ಹಾಕ್ತೇನೆ, ಆದರೆ ಡೈಲಿ ಇವತ್ತಿಂದ 2 ವೀಡಿಯೋಸನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಯಾರ್ಯಾರಿಗೆ ನಮ್ಮ ಏಕಲವ್ಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಇವಾಗ ಜಾಯ್ನ್ ಆದರೆ ನಿಮಗೆ KCET ರಿಲೇಟೆಡ್ ಕೆಲವೊಂದಿಷ್ಟು ವಿಷಯಗಳನ್ನು, ಟ್ರಿಕ್ಸ್ಗಳನ್ನು, ಲಾಸ್ಟ್ ಮೂಮೆಂಟ್ ಹೇಗೆ ಮಾಡಬೇಕು, ನಿಮ್ಮದು ಪೇಪರ್ನ ಹೇಗೆ ಅಪ್ರೋಚ್ ಮಾಡಬೇಕು, ಮತ್ತು ನಿಮ್ಗೆ ಗೊತ್ತೇ ಇಲ್ಲ, ಕೆಲವೊಂದು ಕ್ವಶನ್ಸಿಗೆ ಆನ್ಸರೇ ಗೊತ್ತಿಲ್ಲ, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಕಡೆಯಿಂದ ಗೈಡೆನ್ಸ್ ಕೂಡ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗಳು ಹಾರ್ಡ್ ವರ್ಕ್ ಮಾಡಿ, ಲಾಸ್ಟ್ 10 ಡೇಸು ದಯವಿಟ್ಟು ಹಾರ್ಡ್ ವರ್ಕ್ ಮಾಡಿ. ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.